ಹೋಟೆಲ್ನ ವಿಭಾಗ ಮತ್ತು ಕ್ಷೇತ್ರಗಳು ಭಾಗ 2 ಡಿಪಾರ್ಟ್ಮೆಂಟ್ಸ್ ಅಂಡ್ ಏರಿಯಾಸ್ ಆಫ್ ಹೋಟೆಲ್ ಪಾರ್ಟ್ 2. ಹೋಟೆಲ್ನ ವಿಭಾಗಗಳ ಬಗ್ಗೆ ಮಾಡಿರುವ ವಿಡಿಯೋ ಭಾಗ 1ರಲ್ಲಿ ನಾವು ಫ್ರಂಟ್ ಆಫೀಸ್, ಹೌಸ್ ಕೀಪಿಂಗ್ ಮತ್ತು ಫುಡ್ ಅಂಡ್ ಬೇವರೇಜಸ್ ಸರ್ವಿಸ್ನಂತಹ ವಿಭಾಗಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಭಾಗ 2ರಲ್ಲಿ ನಾವು ಕಿಚನ್ ಮತ್ತು ಹೋಟೆಲ್ನ ಇತರ ಪ್ರಮುಖ ವಿಭಾಗಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಿಚನ್ ಇದು ಹೋಟೆಲ್ನ ಫುಡ್ ಪ್ರೊಡಕ್ಷನ್ ವಿಭಾಗವಾಗಿದೆ. ಅತಿಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನು ತಯಾರಿಸುವ ಮತ್ತು ಅಡಿಗೆ ಮಾಡುವ ಕೆಲಸ ಕಿಚನ್ನ ಜವಾಬ್ದಾರಿಯಾಗಿರುತ್ತದೆ. ಈ ವಿಭಾಗವು ಅಡಿಗೆಯ ಕಾರ್ಯಾಚರಣೆ, ಮೆನು ಪ್ಲಾನಿಂಗ್ ಮತ್ತು ವಿವಿಧ ಭಕ್ಷ್ಯಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಫುಡ್ ಪ್ರೊಡಕ್ಷನ್ ಟೀಮ್ನ ಸೃಜನಾತ್ಮಕ ಮತ್ತು ನುರಿತ ಕೆಲಸವು ಹೋಟೆಲ್ನ ಹೆಸರನ್ನು ಇನ್ನೂ ಪ್ರಸಿದ್ಧಿಗೊಳಿಸುತ್ತದೆ. ಫುಡ್ ಪ್ರೊಡಕ್ಷನ್ನಲ್ಲಿ ವಿವಿಧ ರೀತಿಯ ಆಹಾರವನ್ನು ತಯಾರಿಸಲು ಪ್ರತ್ಯೇಕ ವಿಭಾಗಗಳಿರುತ್ತವೆ, ಏಕೆಂದರೆ ಅವುಗಳಲ್ಲಿ ವಿವಿಧ ರೀತಿಯ ಪಾತ್ರೆಗಳು ಮತ್ತು ಮುಂತಾದ ಪದಾರ್ಥಗಳು ಬೇಕಾಗುತ್ತವೆ. ಉದಾಹರಣೆಗೆ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಇತ್ಯಾದಿ. ಇದನ್ನು ಹೊರತುಪಡಿಸಿ ಆಹಾರ ತಯಾರಿಕೆಗೆ ಇನ್ನೂ ಇತರ ವಿಭಾಗಗಳಿವೆ. ಬೇಕರಿ, ಕೋಲ್ಡ್, ಬುಚರಿ, ಸ್ಪೆಷಾಲಿಟಿ. ಇವುಗಳು ಹೋಟೆಲ್ನ 4 ಪ್ರಮುಖ ವಿಭಾಗಗಳು. ಫ್ರಂಟ್ ಆಫೀಸ್, ಹೌಸ್ ಕೀಪಿಂಗ್, ಫುಡ್ ಅಂಡ್ ಬೇವರೇಜಸ್ ಸರ್ವಿಸ್, ಕಿಚನ್. ಇದರ ಹೊರತಾಗಿ ಅನೇಕ ಇತರ ವಿಭಾಗಗಳು ಸಹ ಹೋಟೆಲ್ನ ನಿರ್ವಹಣೆಗೆ ಗಣನೀಯ ಕೊಡುಗೆಯನ್ನು ನೀಡುತ್ತವೆ. ಈಗ ಅವುಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಸೆಕ್ಯುರಿಟಿ ವಿಭಾಗ. ಸೆಕ್ಯುರಿಟಿ ವಿಭಾಗದ ಕಾರ್ಯಗಳು: ಹೋಟೆಲ್ ಆವರಣದಲ್ಲಿ ಗಸ್ತು ತಿರುಗುವುದು, ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಮೇಲ್ವಿಚಾರಣೆ ಮಾಡುವುದು, ಕಳ್ಳತನದ ತನಿಖೆ ಮಾಡುವುದು, ಹೋಟೆಲ್ಗೆ ಭೇಟಿ ನೀಡುವ ಎಲ್ಲ ಜನರ ವಿವರವನ್ನು ಲಾಗ್ ಬುಕ್ನಲ್ಲಿ ಎಂಟ್ರಿ ಸಂಗ್ರಹಿಸುವುದು. ಮೇಂಟೆನೆನ್ಸ್ ವಿಭಾಗ. ಹೋಟೆಲ್ ನಿರ್ವಹಣೆಯ ವಿಭಾಗದ ಮುಖ್ಯ ಕಾರ್ಯವೆಂದರೆ ಹೋಟೆಲ್ನಲ್ಲಿರುವ ಎಲ್ಲ ಭೌತಿಕ ಸೌಲಭ್ಯಗಳು ಮತ್ತು ಸಲಕರಣೆಗಳ ನಿರ್ವಹಣೆ, ದುರಸ್ತಿ ಮತ್ತು ಸುಗಮ ಕಾರ್ಯಾಚರಣೆಯನ್ನು ಖಚಿತಪಡಿಸುವುದು. ಉದಾಹರಣೆಗೆ ವಿದ್ಯುತ್ ಉಪಕರಣಗಳು, ಜನರೇಟರ್, ಲೈಟಿಂಗ್ ಮತ್ತು ವೈರಿಂಗ್ ಸಿಸ್ಟಮ್, ಪೈಪ್ಲೈನ್, ಬಾತ್ರೂಮ್ ಫಿಟ್ಟಿಂಗ್ಸ್ಗಳ ನಿಯಮಿತ ತಪಾಸಣೆ, ಜೊತೆಗೆ ಫರ್ನಿಚರ್, ಬಾಗಿಲುಗಳು, ಕಿಟಕಿಗಳು ಇತ್ಯಾದಿ ವಸ್ತುಗಳ ದುರಸ್ತಿ ಮಾಡುವುದು. ಮಾನವ ಸಂಪನ್ಮೂಲ ವಿಭಾಗ. ಮಾನವ ಸಂಪನ್ಮೂಲ ವಿಭಾಗದ ಕಾರ್ಯಗಳು: ಸಂದರ್ಶನ ಮಾಡುವುದು ಮತ್ತು ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವುದು, ಆಫರ್ ಲೆಟರ್ ಮತ್ತು ಆರೋಗ್ಯ ವಿಮೆಯಂತಹ ಕಾನೂನು ವಿಧಿವಿಧಾನಗಳ ಬಗ್ಗೆ ತಿಳಿಸುವುದು, ಉದ್ಯೋಗಿಗಳಿಗೆ ಉತ್ತಮ ವಸತಿಗಳನ್ನು ಹುಡುಕುವುದು ಮತ್ತು ನಿರ್ವಹಿಸುವುದು, ತರಬೇತಿ, ಪ್ರದರ್ಶನ, ಮೌಲ್ಯಮಾಪನ ಮತ್ತು ಕಾರ್ಯಕ್ಷಮತೆಯ ಮೇಲೆ ಬಡ್ತಿ ಮಾಡುವುದು. ಆಡಳಿತ ವಿಭಾಗ. ಹೋಟೆಲ್ನ ಆಡಳಿತ ವಿಭಾಗದಲ್ಲಿ 3 ಮುಖ್ಯ ವಿಭಾಗಗಳು ಕಾರ್ಯನಿರ್ವಹಿಸುತ್ತವೆ: ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗ. ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗದ ಕಾರ್ಯಗಳು: ಸೆಲ್ಲಿಂಗ್ ಹೋಟೆಲ್ ರೂಮ್ಸ್, ನ್ಯೂಸ್ ಪೇಪರ್, ಆನ್ಲೈನ್ ಇತ್ಯಾದಿಗಳಲ್ಲಿ ಹೋಟೆಲ್ನ ಜಾಹೀರಾತು ನೀಡುವುದು, ಹೋಟೆಲ್ ವೆಬ್ಸೈಟ್ ಬ್ರೌಷರ್ ಮಾಡುವುದು, ಟ್ರಾವೆಲ್ ಏಜೆಂಟ್ಗಳ ಜೊತೆಗಿನ ಸಂಪರ್ಕವನ್ನು ನಿರ್ವಹಿಸುವುದು. ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್. ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ನ ಕಾರ್ಯಗಳು: ಹೋಟೆಲ್ನಲ್ಲಿರುವ ವಿವಿಧ ವಿಭಾಗಗಳಿಗೆ ಅಗತ್ಯವಿರುವ ಎಲ್ಲ ಸರಬರಾಜುಗಳನ್ನು ಖರೀದಿಸುವುದು. ಉದಾಹರಣೆಗೆ ಹೌಸ್ ಕೀಪಿಂಗ್ಗೆ ಲಿನಿನ್, F&B ಸರ್ವಿಸ್ಗೆ ಕಟ್ಲರಿ, ಕಿಚನ್ಗೆ ದಿನಸಿ, ಎಲ್ಲ ಉದ್ಯೋಗಿಗಳಿಗೆ ಸಮವಸ್ತ್ರ ಇತ್ಯಾದಿ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಹೋಟೆಲ್ನ ವಿತರಕರಿಗೆ ಪಾವತಿಸುವುದು, ಎಲ್ಲ ಅತಿಥಿಗಳ ಬಿಲ್ಲನ್ನು ಲೆಕ್ಕ ಮಾಡುವುದು ಮತ್ತು ಹೋಟೆಲ್ನ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುವುದು. ಎಲ್ಲ ಅತಿಥಿಗಳ ಬಿಲ್ಗಳು ಪಾವತಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಈ ವಿಡಿಯೋದಲ್ಲಿ ನಾವು
ಹೋಟೆಲ್ನ ವಿವಿಧ ವಿಭಾಗಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಈಗ ನೀವು ಹತ್ತಿರದ ಹೋಟೆಲ್ಗಳಿಗೆ ಭೇಟಿ ನೀಡುವ ಮೂಲಕ ಈ ಇಲಾಖೆಗಳ ನಿರ್ವಹಣೆಯನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು.